ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಗ್ರಾಮರ್ಗಳಿಂದ ಕೇಳುವಂತಹ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸಾಕಷ್ಟು ಜನ ಇಂಗ್ಲೀಷ್ ಕ್ಲಾಸನ್ನು ಮಾಡಿರಿ ಅಂತ ಹೇಳಿ ಕಮೆಂಟನ್ನು ಕೊಡ್ತಾ ಇದ್ರಿ. ಹಾಗಾಗಿ ಈ ಒಂದು ತರಗತಿಯಲ್ಲಿ ನಿಮಗೆ ನಾನು ಇಂಗ್ಲೀಷ್ ಗ್ರಾಮರ್ನ ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀನಿ. ಹಾಗಿದ್ರೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ಐ ಆಮ್ ಆನ್ ಯುವರ್ ಹೆಡ್, ಐ ಗ್ರೌ ಲಾಂಗ್ ಆಸ್ ಯು, ಕಟ್ ಮೀ ಹೂ ಐ ಆಮ್. ಆಪ್ಷನ್ ಎ nails, B eyebrow, C stomach, D hair. Your time start now. ಟೈಮ್ ಓವರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಹೇರ್. ಯಾಕಂದರೆ ಐ ಆಮ್ ಆನ್ ಯುವರ್ ಹೆಡ್, ನಿಮ್ಮ ತಲೆ ಮೇಲೆ ಇರುವಂಥದ್ದು. ಐ ಗ್ರೋ ಲಾಂಗ್, ನಾನು ಉದ್ದವಾಗಿ ಬೆಳಿತೀನಿ. ಕಟ್ ಮೀ, ನನ್ನನ್ನು ನೀವು ಕಟ್ ಮಾಡ್ತೀರಿ. ಹೂ ಐ ಆಮ್ ಏನಾಗ್ತದೆ? ಆಪ್ಷನ್ ಡಿ, ಹೇರ್. ರೈಟ್ ಆನ್ಸರ್. ನೇಲ್ಸ್ ಆಗ್ತದೆ, ಬಟ್ ಆದರೆ ಅದನ್ನ ತಲೆ ಮೇಲೆ ಇರೋದಿಲ್ಲ. ನೇಲ್ಸ್ ಅಂದರೆ ಉಗುರುಗಳು ತಲೆ ಮೇಲೆ ಇರೋದಿಲ್ಲ. ಸೊ ಏನಾಗ್ತದೆ? ಆಪ್ಷನ್ ಡಿ, ಹೇರ್. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ದ ಫಾಸ್ಟ್ ಟೆನ್ಸ್ ಆಫ್ ಕಮ್ ಈಸ್ ಡ್ಯಾಶ್. ಆಪ್ಷನ್ ಎ ಕಮ್, ಬಿ ಕೂಲ್, ಸಿ ಕೇಮ್, ಡಿ ಕಮಿಂಗ್. ಪ್ರೀವಿಯಸ್ ಕ್ವಶನ್ ಪೇಪರ್ನ ನೋಡಿದಾಗ ನಾವು ಸಾಕಷ್ಟು ಸಲ ಇದನ್ನು ಫಾಸ್ಟ್ ಟೆನ್ಸ್ ಮೇಲೆ ಕೇಳಿದ್ದಾರೆ ಕ್ವಶನ್ಸ್ಗಳನ್ನು. ಹಾಗಾಗಿ ಅದನ್ನು ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕಮ್ ಏನಾಗತ್ತೆ ನೋಡೋಣ. ಯುವರ್ ಟೈಮ್ ಓವರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕೇಮ್. ಕಮ್ ಏನಾಗುತ್ತೆ? ಫಾಸ್ಟ್ ಟೆನ್ಸ್ ಫಾರ್ಮ್ ಕೇಮ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, ರಿಫೋಸಸ್ ರೋಸಸ್ ಅಟೇನ್ ಡ್ಯಾಶ್. ಆಪ್ಷನ್ ಎ ಅರ್ತ್, ಬಿ ಡಿಗ್, ಸಿ ಪಿಗ್, ಡಿ ಗೇನ್. ಎಸ್, ಟೈಮ್ ಓವರ್. ಇದೇನಂತ ಕೇಳಿದರೆ ಇದು ರೈಮಿಂಗ್ಸ್ ಮೇಲೆ ಇದೆ. ಹೌದಾ? ರೈಮಿಂಗ್ ವರ್ಡ್ಸ್ ಮೇಲೆ ಇದೆ. ರಿಪೋಸಸ್ ರೋಸಸ್ ಅಟೇನ್ ಏನಾಗತ್ತೆ ನೋಡೋಣ. ಆಪ್ಷನ್ ಡಿ, ಗೇನ್. ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, Lakshmi is sitting dash the bench. Fill in the blank with suitable word. ಇಲ್ಲಿ ಡ್ಯಾಶ್ ಇದ್ದಲ್ಲಿ ಸೂಟೇಬಲ್ ವರ್ಡನ್ನು ಹಾಕಬೇಕು. ಆಪ್ಷನ್ ಎ ಇನ್, ಬಿ ಆನ್, ಸಿ ನಿಯರ್, ಡಿ ಅಂಡರ್. ಎಸ್, ಟೈಮ್ ಓವರ್. ರೈಟ್ ಆನ್ಸರ್ ನೋಡೋಣ. ಆಪ್ಷನ್ ಸಿ, ಆನ್. ರೈಟ್ ಆನ್ಸರ್. ಆನ್ ಅಂದರೆ ಮೇಲ್ಗಡೆ, ಇನ್ ಅಂದರೆ ಒಳಗೆ, ನಿಯರ್ ಅಂದರೆ ಹತ್ತಿರ, ಅಂಡರ್ ಅಂದರೆ ಕೆಳಗೆ. ಏನಾಗ್ತದೆ? ಆಪ್ಷನ್ ಬಿ. ಆಪ್ಷನ್ ಬಿ, ಆನ್. ರೈಟ್ ಆನ್ಸರ್. ಇಲ್ಲಿ ಬಿ ಆಗಬೇಕು. ಲಕ್ಷ್ಮಿ ಈಸ್ ಸಿಟ್ಟಿಂಗ್ ಆನ್ ದ ಬೆಂಚ್. ಆನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪ್ಲೂರಲ್ ಫಾರ್ಮ್ ಆಫ್ ಲೀಫ್ ಈಸ್. ಪ್ಲೂರಲ್ ಫಾರ್ಮ್ ಆಫ್ ಲೀಫ್ ಈಸ್ ಡ್ಯಾಶ್. ಆಪ್ಷನ್ ಎ leaf, B leaves, C life, D leaves. Yes, time over. The right answer is option B, leaves. Option B, right answer. Then next question, the synonym of word lazy is. Synonym ಅಂದ್ರೇನು? ಸಮಾನಾರ್ಥಕ ಪದ. ಆಂಟೋನಮ್ಸ್ ಅಂತ ಬರ್ತವೆ. ಆಂಟೋನಮ್ಸ್ ಅಂದರೆ ವಿರುದ್ಧ ಪದ. ಸಿನಮ್ಸ್ ಅಂದರೆ ಸಮಾನಾರ್ಥಕ ಪದಗಳು. ಲೇಜಿ ಇದಕ್ಕೆ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಫ್ಲವರ್ಸ್, ಬಿ ಬ್ಯೂಟಿಫುಲ್, ಸಿ ಇನ್ಆಕ್ಟಿವ್, ಡಿ ಆಕ್ಟಿವ್. ಯುವರ್ ಟೈಮ್ ಸ್ಟಾರ್ಟ್ ನೋ. ಎಸ್, ಟೈಮ್ ಓವರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇನ್ಆಕ್ಟಿವ್. ಲೇಜಿ ಸಿನೋಮ್ ಏನಾಗುತ್ತೆ? ಆಪ್ಷನ್ ಸಿ, ಇನ್ಆಕ್ಟಿವ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ಕ್ವಶನ್ ಮಾರ್ಕನ್ನ ಇಲ್ಲಿ ಪಂಕ್ಚುಯೇಷನ್ ಮಾರ್ಕನ್ನು ಕೊಟ್ಟಿದ್ದಾರೆ. ದಿಸ್ ಪಂಕ್ಚುಯೇಷನ್ ಮಾರ್ಕ್ ಈಸ್. ಆಪ್ಷನ್ ಎ ಈಕ್ವಲ್, ಬಿ ಎಕ್ಸ್ಕ್ಲಾಮಿನೇಷನ್,
C comma D semicolon. Your time start now. Yes, time over. The right answer is option B, exclamation. ಎಕ್ಸ್ಕ್ಲಾಮೇಷನ್ ಅಂದರೆ ಇದು ಯಾವ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ಇದು ಎಕ್ಸ್ಕ್ಲಾಮೇಷನ್ ಆಗುತ್ತೆ. ಓಕೆ, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಗಿವ್ ಒನ್ ವರ್ಡ್, ಒಂದು ಪದದಲ್ಲಿ ಅಥವಾ ಒಂದು ಪದದಲ್ಲಿ ಆನ್ಸರ್ನ ಮಾಡೋದು. ಅ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್. ಆಪ್ಷನ್ ಎ ವೆಲ್, ಬಿ ಟ್ಯಾಂಕ್, ಸಿ ಫೂಲ್, ಡಿ ಬಾಟಲ್. ಟೈಮ್ ಓವರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫೂಲ್. ಅಂದರೆ ಆ ಸ್ಮಾಲ್ ಏರಿಯಾ, ಒಂದು ನಿರ್ದಿಷ್ಟ ಒಂದು ಜಾಗದಲ್ಲಿ ಒಂದು ನಿಂತಿರುವಂಥ ಒಂದು ವಾಟ್ರಿಗೆ ಅಥವಾ ನೀರಿಗೆ ಏನಂತಾರೆ, ಆಪ್ಷನ್ ಸಿ ಪೂಲ್ ಅಂತ, ಬ್ರಿಡ್ಜ್ ಅಂತ ಹೇಳ್ತೀವಿ, ಪೂಲ್. ಸೊ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್. ಫೂಲ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 9. ದ ಕರೆಕ್ಟ್ ವರ್ಡ್ ಈಸ್ ಡ್ಯಾಶ್. ಟುಮಾರೋ, ಸಿ ಟ್ರೈನ್, ಡಿ ಟುಮಾರೋ. ಟೈಮ್ ಓವರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟುಮಾರೋ. ಇದರೊಳಗೆ ಕರೆಕ್ಟ್ ಟುಮಾರೋ ಅಂದರೆ ನಾಳೆ ಅಂತ ಅರ್ಥ. ಇದರೊಳಗೆ ಸರಿಯಾದ ಸ್ಪೆಲ್ಲಿಂಗ್ ಏನಾಗುತ್ತೆ, TOMORROW, ಟುಮಾರೋ. ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ದ ಕ್ಯಾಟ್ ಡೆಲಿವರ್ಡ್ 5 ಡ್ಯಾಶ್ ಇನ್ ಮೈ ಹೋಮ್. ಆಪ್ಷನ್ ಎ ಆ್ಯಂಡ್, ಬಿ ಔಲೆಟ್, ಸಿ ಫ್ರೈ, ಡಿ ಕಬ್. ಎಸ್, ಟೈಮ್ ಓವರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಿಟನ್. ಕ್ಯಾಟ್ ಏನಾಗುತ್ತೆ, ಕಿಟನ್ ಅಂದರೆ ದ ಕ್ಯಾಟ್ ಡೆಲಿವರ್ಡ್ 5 ಕಿಟನ್ ಇನ್ ಮೈ ಹೋಮ್ ಅಂದರೆ ಕಿಟನ್ ಆಗುತ್ತೆ. ಇಲ್ಲಿ ಕ್ಯಾಟ್ ಯಂಗ್ ಒನ್ ಏನಾಗುತ್ತೆ, ಕಿಟನ್. ಔಲೆಟ್. ಓಕೆ, ಸೊ ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್, share and like our videos. Once again, thanks for watching Kunbi Brothers.